ಆರೋಗ್ಯಕ್ಕಾಗಿ ಯೋಗ. ನಿಮ್ಮ ಯೋಗ ಥೆರಪಿಸ್ಟ್ ಅರ್ಪಿತಾ ಕಡುಬಿ ಮಾಡುವ ನಮಸ್ಕಾರಗಳು. ಆರೋಗ್ಯಕ್ಕಾಗಿ ಯೋಗ. ಮೊದಲನೇ ಬಾರಿ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಆಲ್ ಆಪ್ಷನ್ನ ಚೂಸ್ ಮಾಡಿ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಫಸ್ಟ್ ಟ್ರೈಮೆಸ್ಟರಲ್ಲಿ ಏನೇನು ಯೋಗ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಟ್ರೈಮೆಸ್ಟರ್ ಥರಾನೇ ಈ ಟ್ರೈಮೆಸ್ಟರಲ್ಲೂ ಸರ್ಟನ್ ಸಿಂಪ್ಟಮ್ಸ್ ನೋಡಿ ನಾವು ಎಕ್ಸಸೈಸ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಜನರಲಿ ಇಟ್ ಈಸ್ ಮೋರ್ ಸ್ಟೇಬಲ್ ದೆನ್ ದ ಫಸ್ಟ್ ಟ್ರೈಮೆಸ್ಟರ್. ಇದರಲ್ಲಿ ಅಷ್ಟು ಡೆಲಿಕೇಟ್ ಇರೋದಿಲ್ಲ. ಫಸ್ಟ್ ಟ್ರೈಮೆಸ್ಟರ್ ಇಸ್ ಆಲ್ಸೋ ಡೆಲಿಕೇಟ್, ಥರ್ಡ್ ಟ್ರೈಮೆಸ್ಟರ್ ಇಸ್ ಆಲ್ಸೋ ಡೆಲಿಕೇಟ್. ಸೆಕೆಂಡಲ್ಲಿ ಸ್ವಲ್ಪ ನಮಗೆ ಫ್ಲೆಕ್ಸಿಬಿಲಿಟಿ ಆಪ್ಷನ್ ಇರುತ್ತೆ. ಸೊ ಈ ಟ್ರೈಮೆಸ್ಟರಲ್ಲಿ ನಾವು ಸ್ವಲ್ಪ ಸ್ಟ್ರೆಂಥನಿಂಗ್ ಬಗ್ಗೆ ಫೋಕಸ್ ಮಾಡ್ತೀವಿ. ಸೊ ಜನರಲಿ ಬ್ಯಾಕ್ ಸ್ಟ್ರೆಂಥನಿಂಗ್, ಲೆಗ್ ಸ್ಟ್ರೆಂಥನಿಂಗ್ ಇಸ್ ವೆರಿ ಕ್ರೂಷಿಯಲ್. ಅದನ್ನು ಈ ಟ್ರೈಮೆಸ್ಟರಲ್ಲಿ ಫೋಕಸ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಹೊಟ್ಟೆ ಇನ್ನೂ ಅಷ್ಟು ಡೆವಲಪ್ ಆಗಿರೋದಿಲ್ಲ. ಸೊ ಇವಾಗಲಿಂದನೇ ನೀವು ಬ್ಯಾಕ್ ಸ್ಟ್ರೆಂಥನಿಂಗ್ ಮಾಡ್ಕೊಂಡು ಬಂದರೆ ಥರ್ಡ್ ಟ್ರೈಮೆಸ್ಟರಲ್ಲಿ ಅಷ್ಟು ಬ್ಯಾಕ್ ಪೇಯ್ನ್ ಇರೋದಿಲ್ಲ. ಅದೇ ಥರ ಲೆಗ್ ಸ್ಟ್ರೆಂತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೆಗ್ ಆ್ಯಂಡ್ ಬ್ಯಾಕ್ ನಿಮ್ಮ ವೆಯ್ಟನ್ನು ಸಪೋರ್ಟ್ ಮಾಡೋದ್ರಿಂದ ದೀಸ್ ಟು ಆರ್ ಪ್ರೈಮರಿ ಫೋಕಸ್. ಇಲ್ಲಿ ನಾವು ಬ್ರೀದಿಂಗ್ ಎಕ್ಸಸೈಸಸ್ ಕೂಡ ಮಾಡ್ತೀವಿ, ಬಟ್ ಅಷ್ಟು ಇರೋದಿಲ್ಲ. ಸೊ ಈ ಟ್ರೈಮೆಸ್ಟರಲ್ಲಿ ಏನೇನು ಎಕ್ಸಸೈಸಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ.
ಸೊ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಏನೇನು ಎಕ್ಸಸೈಸಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವಾಗಲೂ ಹೇಳಿದ ಹಾಗೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಯೋಗನ ಥೆರಪಿಸ್ಟ್ ಹತ್ರನೇ ಕಲ್ತ್ಕೊಳ್ಳಿ, ಥೆರಪಿಸ್ಟ್ ಮುಂದೆನೇ ಮಾಡಿ. ಏಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಪ್ಪು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಪ್ರೆಗ್ನೆನ್ಸಿ ಯೋಗ ಪ್ರೋಗ್ರಾಮ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ, ಖಂಡಿತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಕಡುಬಿ ಯೋಗ ಅಂತ ನಮ್ಮ ಯೋಗ ಪ್ರೋಗ್ರಾಮ್ ಹೆಸರು. ಇದರಲ್ಲಿ ಜನನಿ ಇಸ್ ಪ್ರೆಗ್ನೆನ್ಸಿ ಯೋಗ. ಇದರಲ್ಲಿ ಟ್ರೈಮೆಸ್ಟರ್ ಸ್ಪೆಸಿಫಿಕ್ ಯೋಗನ ನಾವು ಹೇಳ್ಕೊಡ್ತೀವಿ. ಡೀಟೇಲ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ಟಾಪಿಕ್ ಜೊತೆ ನಾನು ಮುಂದೆ ಬರ್ತೀನಿ. ನಿಮ್ಮ ಯೋಗ ಥೆರಪಿಸ್ಟ್ ಅರ್ಪಿತಾ ಕಡುಬಿ.